ಆಗುತ್ತದೆ. ಜ್ವಾಲಾಮುಖಿ ಎಂದರೇನು ಅಂತ ನಾನು ವಿವರಿಸುತ್ತೇನೆ. ಮೊದಲನೆಯದಾಗಿ ಜ್ವಾಲಾಮುಖಿ ಜ್ವಾಲಾಮುಖಿ ಎನ್ನುವುದು ಭೂಮಿಯ ಮೇಲ್ಮೈಯಲ್ಲಿರುವ ಒಂದು ಪದರ, ಒಂದು ದ್ವಾರ ಅಥವಾ ಬಿರುಕು. ಜ್ವಾಲಾಮುಖಿ ಮುಖ್ಯವಾಗಿ ಈ ಕೆಳಗಿನ ಪ್ರಕ್ರಿಯೆಗಳಿಂದ ಉಂಟಾಗುತ್ತದೆ. ಒಂದು, ಭೂಫಲಕಗಳ ರಚನೆ. ಭೂಮಿಯ ಮೇಲ್ಮೈಯು ಹಲವು ದೊಡ್ಡ ಭೂಫಲಕಗಳು ಭೂಮಿಯ ಮೇಲ್ಮೈಯ ಹಲವು ಫಲಕಗಳಿಂದ ಮಾಡಲ್ಪಟ್ಟಿವೆ. ಆ ಫಲಕಗಳು ಪರಸ್ಪರ ಹತ್ತಿರ ಬಂದಾಗ, ಉದಾಹರಣೆಗೆ ಇದು ಎರಡು ಭೂಮಿಯ ಮೇಲ್ಮೈಯಲ್ಲಿರುವ ಫಲಕಗಳು ಎಂದು ಭಾವಿಸೋಣ. ಈ ಫಲಕಗಳು ಹತ್ತಿರ ಬಂದಾಗ ಘರ್ಷಿಸಿ ಮೇಲೆ ಹೋಗಿ ಅಲ್ಲಿ ದ್ವಾರ ಉಂಟಾಗುತ್ತದೆ. ಇದರ ಮೂಲಕ ಭೂಮಿಯ ಅಡಿಯಲ್ಲಿರುವ ಶಿಲಾಪಾಕವು ಮೇಲೆ ಉಕ್ಕಿ ಬರುತ್ತದೆ. ಮತ್ತೆ ಈ ಮೇಲ್ಮೈಯ ಫಲಕವು ದೂರ ಸರಿದಾಗ ಇಲ್ಲಿರುವ ಅಂತರದಿಂದ ಇದು ಶಿಲಾಪಾಕವು ಮೇಲೆ ಬರುತ್ತದೆ. ಮತ್ತೆ ಒತ್ತಡದ ಹೆಚ್ಚಳ. ಭೂಮಿಯ ಅಡಿಯಲ್ಲಿ ಶಿಲಾಪಾಕವು ಇತರ ಬಂಡೆಗಳಿಗಿಂತ ಹಗುರವಾಗಿರುವುದರಿಂದ ಮೇಲಕ್ಕೆ ಹರಿದು ಬರುತ್ತದೆ. ಮತ್ತೆ ಭೂಮಿಯ ಅಡಿಯಲ್ಲಿ ಸಂಗ್ರಹವಾಗಿ ವಿಪರೀತ ಒತ್ತಡವನ್ನು ಉಂಟು ಮಾಡುತ್ತದೆ. ಜ್ವಾಲಾಮುಖಿಗಳು ಮೂರು ವಿಧವಾಗಿರುತ್ತದೆ. ಒಂದು, ಸಕ್ರಿಯ ಜ್ವಾಲಾಮುಖಿ. ಈ ಜ್ವಾಲಾಮುಖಿಯು ಆಗಾಗ್ಗೆ ಸ್ಫೋಟಗೊಳ್ಳುತ್ತಿರುತ್ತದೆ. ಎರಡು, ಸುಪ್ತ ಜ್ವಾಲಾಮುಖಿ. ಈ ಜ್ವಾಲಾಮುಖಿಯು ಕೆಲವು ವರ್ಷಗಳಿಂದ ಸ್ಫೋಟಗೊಂಡಿಲ್ಲ, ಆದರೆ ಭವಿಷ್ಯದಲ್ಲಿ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಮತ್ತೊಂದು, ಅಳಿವಿನಂಚಿನಲ್ಲಿರುವ ಜ್ವಾಲಾಮುಖಿ. ಈ ಜ್ವಾಲಾಮುಖಿ ಸಾವಿರಾರು ವರ್ಷಗಳಿಂದ ಸ್ಫೋಟಗೊಂಡಿಲ್ಲ, ಭವಿಷ್ಯದಲ್ಲಿ ಸ್ಫೋಟಗೊಳ್ಳುವ ಸಾಧ್ಯತೆಯೂ ಇಲ್ಲ ಎಂದು ಭೂವಿಜ್ಞಾನಿಗಳು ಭಾವಿಸಿರುತ್ತಾರೆ. ಈಗ ಜ್ವಾಲಾಮುಖಿಯನ್ನು ಬಿಂಬಿಸುವ ಒಂದು ಪ್ರಯೋಗವನ್ನು ಮಾಡಿದ್ದೇವೆ. ಈ ಪ್ರಯೋಗಕ್ಕೆ ನಾವು ಬಳಸಿರುವ ವಸ್ತುಗಳು ವಿನೆಗರ್ ಮತ್ತೆ ಬೇಕಿಂಗ್ ಸೋಡಾ ಮತ್ತೆ ಫುಡ್ ಕಲರ್. ಕಾಣ್ತದೆ ಆಯ್ತಾ? ಯಾರು ಹೇಳಬಾರ್ದು. ಈ ಬೆಟ್ಟದ ಒಳಗೆ ನಾವು ಮೊದಲು ಫುಡ್ ಕಲರ್ ಮತ್ತೆ ಬೇಕಿಂಗ್ ಸೋಡಾವನ್ನು ಹಾಕಿದ್ದೇವೆ. ಬೇಕಿಂಗ್ ಸೋಡಾಕ್ಕೆ ನಾವೀಗ ವಿನೆಗರ್ ಅನ್ನು ಹಾಕ್ತಿದ್ದೇವೆ. ಹೀಗೆ ಜ್ವಾಲಾಮುಖಿ ಹರಿತದೆ ಅಂತ ಕಾಣ್ತದಲ್ಲ, ಕೂತ್ಕೋಬೇಕು, ಕಾಣಿಸ್ತದೆ. ನಾನೇ ಹೋಗ್ತಿಲ್ಲ ಕೆಳಗಡೆಗೆ, ನೀವು ಹೇಳ್ಬಾರ್ದು. ಹೀಗೆ ಜ್ವಾಲಾಮುಖಿ ಉಕ್ಕಿ ಹರಿತದೆ ಅಂತ ವಿವರಿಸ್ತಾ ಇದ್ದಾರೆ ಅವರು.